ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ GEN ನ್ಯೂಸ್ ಚಾನಲ್ಗೆ ಸ್ವಾಗತ. KPSC ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುತ್ತಂತಹ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ. ಫಸ್ಟ್ ಒಂದು ಸರಿ ಮಾಡಿ ಅದರಲ್ಲಿ ಕನ್ನಡ ಅನುವಾದ ತಪ್ಪಾಗಿದೆ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದರು. ತದನಂತರ ಮತ್ತೊಮ್ಮೆ ಅದನ್ನು ಪ್ರಿಲಿಮಿನರಿ ಪರೀಕ್ಷೆ ಆಯಿತು. ಈ ಸರಿ ಮತ್ತೊಮ್ಮೆ ಪ್ರಿಲಿಮಿನರಿ ಆದಮೇಲೆ ಕೆಲವೊಬ್ಬರು ಏನು ಆಕಾಂಕ್ಷಿಗಳಿದ್ರು ಅವರು ಹೈಕೋರ್ಟ್ ಮೊರೆ ಹೋಗಿದ್ದರು. ಈಗಲೂ ಕೂಡ ತಪ್ಪಾಗಿದೆ ಕನ್ನಡ ಅನುವಾದ, ಅದರಿಂದ ಚಾನ್ಸ್ ಕೊಡಬೇಕು ಅಂತೇಳಿ ಅದೇ ಥರದಲ್ಲಿ ಏನು 141 ಅರ್ಜಿದಾರರಿದ್ದಾರೆ ಅಭ್ಯರ್ಥಿಗಳು, ಅವರಿಗೆ ಒಂದು ಚಾನ್ಸನ್ನು ಕೊಟ್ಟಿದ್ದಾರೆ. ಯಾವ ಥರ ಅಂದರೆ, ಪಿಟಿಷನರ್ ಈಸ್ ಪರ್ಮಿಟೆಡ್ ಟು ಅಪಿಯರ್ ಆ್ಯಂಡ್ ಟೇಕ್ ಮೇನ್ಸ್ ಎಕ್ಸಾಮಿನೇಷನ್ ಆ್ಯಸ್ ಶೆಡ್ಯೂಲ್ಡ್ ಸಬ್ಜೆಕ್ಟ್ ಟು ಔಟ್ಕಮ್ ಆಫ್ ದ ಪಿಟಿಷನರ್ ಶೆಲ್ ನಾಟ್ ಪ್ಲೀಡ್ ಎನಿ ಈಕ್ವಿಟಿ. ಅಂದರೆ ಮಧ್ಯಂತರ ಒಂದು ಆದೇಶ ನೀಡಿದರೆ ಸದರಿ ರಿಟ್ ಅರ್ಜಿಗಳಲ್ಲಿ ಒಟ್ಟು 10 ರಿಟ್ ಅರ್ಜಿದಾರರ ಕೆಳಕಂಡ ಅಭ್ಯರ್ಥಿಗಳ ಮಾನ್ಯ ನ್ಯಾಯಾಲಯವು ಹೊರಡಿಸಿರುವ ಅಂತಿಮ ತೀರ್ಪಿಗೆ ಒಳಪಟ್ಟಂತೆ ಆಯೋಗವು ಮುಖ್ಯ ಪರೀಕ್ಷೆ ನಡೆಯಲು ಆಫ್ಲೈನ್ನಲ್ಲಿ ಅಗತ್ಯ ದಾಖಲೆಯೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಉಲ್ಲೇಖಿತ ಹಾಗೂ ಸದರಿ ಪ್ರಕಟಣೆಗಳನ್ವಯ ಒಟ್ಟಾರೆ 185 ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. 185 ಜನನ ಲಿಸ್ಟ್ ಮಾಡಿದ್ದಾರೆ. ಈ ಅಭ್ಯರ್ಥಿಗಳು ಅರ್ಜಿಯನ್ನು ಮತ್ತೊಮ್ಮೆ ಸಲ್ಲಿಸಿ ಆಫ್ಲೈನಲ್ಲಿ ಅವರು ತಮ್ಮ ಏನು ಹಾಲ್ ಟಿಕೆಟ್ ಇದೆ ಅದು ಪಡ್ಕೊಂಡು ಎಕ್ಸಾಮ್ಗೆ ಅಪಿಯರ್ ಆಗ್ಬೋದು. ಇದು ನೆಕ್ಸ್ಟ್ ಕೂಡ ಡಿಸಿಷನ್ ತೊಗೋಬೋದು. ಏನಾದರೂ ಅದು ಸರಿ ಇದೆ ಅನುವಾದ ಅಂತ ಹೇಳಿ ಬಂದರೆ ಇವರಿಗೆ ಇದು ಮಾನ್ಯವಾಗೋದಿಲ್ಲ. ಇದೇ ಥರ ಮತ್ತೊಂದಷ್ಟು ಮತ್ತೆ ಭೇಟಿಯಾಗೋಣ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.